ಅಮೇರಿಕನ್ ಬಾಲರ್ಗಳು ಫಾಸ್ಟ್ 150 ಕಿಲೋಮೀಟ್ರ್ ಫಾಸ್ಟ್ ಬಾಲ್ ಮಾಡ್ತಾರೆ ಅವರು. ಸ್ಪಿನ್ನರ್ ಹಂಗೆ ಅದ್ಭುತ ಸ್ಪಿನ್ನರ್ ಇದ್ದಾರೆ. ಅವರನ್ನು ಪಾಪ ನಿಲ್ಲುಗೂಡ ಸಿಕ್ಸರ್ 9 ಬಾಲ್ದೊಳಗೆ 8 ಸಿಕ್ಸರ 1 ಬೌಂಡ್ರಿ. ಇದು ನಾವು ಇಲ್ಲಿ ಗಮನಿಸ್ಬೋದ 52 ರನ್ ಅದು. ಯಾಕೆ ಅದನ್ನು ಮತ್ತೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದು ಭಾಳ ಸುಲಭ, ಆದರೆ ಉತ್ತರ ಕೊಡೋದಷ್ಟೇ ಕಷ್ಟ ಅದ ರೀ. ಅಭ್ಯಾಸ ಮಾಡಲಿಕ್ಕೆ ಬರೋದಿಲ್ಲ, ನೆನಪು ಉಳಿದಿಲ್ಲ ಅಂತ ಹೇಳೋದು ಭಾಳ ಸುಲಭ. ಅದು ನೀವು ಎಷ್ಟು ನೆನಪಿಡ್ತೀವಿ, ನಾವು ಎಷ್ಟು ನೆನಪಿಡ್ತೀವಿ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಎಲ್ಲ ದೃಷ್ಟಿಗಳು ಗೊತ್ತಿಲ್ಲ. ವಿಶ್ವದ ದೊಡ್ಡ ಆಟಗಾರರು, ಸಚಿನ್ ಏನು ಸಣ್ಣ ಆಟಗಾರ ಅಲ್ಲ, ಧೋನಿ ಏನು ಸಣ್ಣ ಆಟಗಾರ ಅಲ್ಲ, ಗವಾಸ್ಕರ್ ಏನು ಸಣ್ಣ ಆಟಗಾರ ಅಲ್ಲ, ವಿವಿಯನ್ ರಿಚರ್ಡ್ ಏನು ಸಣ್ಣ ಆಟಗಾರ ಅಲ್ಲ, ಕ್ಲೈವ್ ಲಾಯ್ಡರ್, ಇವರೆಲ್ಲರೂ ಇವತ್ತು ಅವ್ರನ್ನ ಹಾಡಿ ಹೊಳ್ತಾ ಇದ್ದಾರೆ. ABD ಡೆಲಿವರ್ಸ್ ಅದ್ಭುತ ಆಟಗಾರ. ಅವ್ರಿಗೆ ಗೊತ್ತಾಗೋದಿಲ್ಲ ರೀ ಅವ್ರು ಹೆಂಗದಾರ ಅಂತೇಳಿ, ಅವ್ರ ವಯಸ್ಸು ಗೊತ್ತಾಗೋದಿಲ್ವ, ಅವ್ರ ದಡ್ರ. ಆದರೂ ಭಾರತದ ಜೊತೆಗೆ ಒಂದು ಏನೋ ಈರ್ಷ್ಯ ಅದ, ಸಿಟ್ಟದ ಅಂತ ತಿಳ್ಕೊಂಡು ನಮ್ಮ ತನ್ವೀರ್ ಅಹ್ಮದ್ನಂಥ ಆಟಗಾರರು, ಮಾಜಿ ಆಟಗಾರರು ಇನ್ನೊಬ್ಬರು ಟೀಕೆ ಮಾಡೋ ಒಂದು 10 ಹಲಸು ವಿಚಾರ ಮಾಡಬೇಕಾಗ್ತದೆ. ಏನೋ ಇರಲಿ, ಲಾವರದಲ್ಲಿ ಬತ್ತಲೆ ಅಡ್ಡಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಅದು ನಮ್ಮ ವೈಭವ. ಸೆಂಚುರಿ ಹೊಡಿಲಿಲ್ಲ ನಮ್ಮೆಲ್ಲರ ಹಂಬಲ. ಹಾಗಾದರೆ ಪ್ರೆಷರ್ ಮಾಡ್ತಾ ಇಲ್ಲ ಅವ್ರ ಮೇಲೆ, ಪ್ರೆಷರ್ ಮಾಡಬಾರ್ದು ಅದನ್ನು. ಯಾಕಂದ್ರೆ ಸಹಜ ಆಟ ಬರೋದಿಲ್ಲ. ಮನುಷ್ಯ ಪ್ರೆಷರ್ ಬಿದ್ದಿದ್ರೆ ಸಹಜ ಆಟ ಎಂದೂ ಬರೋದಿಲ್ಲ. ಅದಕ್ಕೆ ಫ್ರೀಯಾಗಿ ಆಡಲಿ, ಸೆಂಚುರಿ ಹೊಡಿಲಿ, ಮತ್ತೇನು ಮಾಡಲಿ, ಒಳ್ಳೆ ಆಟ ತೋರಿಸ್ಲಿ, ಜಗತ್ತು ಖುಷಿ ಪಡಲಿ. ಇವತ್ತೆಲ್ಲ ಜಗತ್ತು ಖುಷಿ ಪಡ್ತಾ ಇದ್ದ ಅವನ ವೇಗದ ಆಟನ ನೋಡಿ, ಅವನನ್ನು ಸಣ್ಣ ಹುಡುಕ್ತನ ನೋಡಿ, ಮತ್ತೇನು ನೋಡಿ. ಮನೆ ನೋಡ್ರಿ ಒಂದು ಹುಡುಗಿ ಬೆಳೆದಿದ್ದು ಹುಡ್ಕೋತ ಹುಡುಗೋದು, ಆ ಓಡುವುದು ಹುಡುಗ, ಅದನ್ನು ಗಮನಿಸಿದಾಗ ಅನ್ನಿಸ್ತದ ಈ ಚೈಲ್ಡಿಶ್ ಅಪ್ಪ ಇದು ಅಂತೇಳಿ. ಇದನ್ನೆಲ್ಲ